ಸಮಸ್ತ ಕನ್ನಡಿಗರಿಗೆ ಎಜು 369 ಚಾನೆಲ್ಗೆ ಸ್ವಾಗತ. ಪ್ರತಿ ವರ್ಷ ಕರ್ನಾಟಕದಲ್ಲಿ ಜನವರಿ 21ರಂದು ನಿಜ ಶರಣ ಅಂಬಿಗರ ಚೌಡಯ್ಯನವರ ಜಯಂತಿಯನ್ನು ವಿಜೃಂಭಣೆಯಿಂದ ಆಚರಿಸುತ್ತೇವೆ. ಅಂತಹ ಮಹಾನ್ ಶರಣರ ಬಗ್ಗೆ ಈ ವಿಡಿಯೋದಲ್ಲಿ ಸಂಕ್ಷಿಪ್ತವಾಗಿ ತಿಳಿದುಕೊಳ್ಳೋಣ. ಸಾಮಾನ್ಯವಾಗಿ 12ನೇ ಶತಮಾನವನ್ನು ಶರಣರ ಕಾಲವೆಂದೇ ಹೇಳಲಾಗುತ್ತದೆ. ಚೌಡಯ್ಯನವರು ಕ್ರಿಸ್ತಶಕ 1120 ಜನವರಿ 21ರಂದು ನಮ್ಮ ಕರ್ನಾಟಕದ ಹಾವೇರಿ ಜಿಲ್ಲೆಯ ರಾಣಿಬೆನ್ನೂರು ತಾಲೂಕಿನ ಚೌಡದಾನಪುರದಲ್ಲಿ ಜನಿಸಿದರು. ಇವರನ್ನು ಹೆತ್ತ ಆ ಪುಣ್ಯ ದಂಪತಿಗಳೇ ವಿರೂಪಾಕ್ಷ ಮತ್ತು ಪಂಪಾದೇವಿ. ಇವರ ಕುಲ ಕಾಯಕವು ದೋಣಿ ನಡೆಸುವುದಾಗಿತ್ತು, ಅಂದರೆ ಅಂಬಿಗ ವೃತ್ತಿ. ತಮ್ಮ ಕಾಯಕದಲ್ಲಿ ಕೈಲಾಸ ಕಾಣುತ್ತಾ ಅದರ ಜೊತೆಗೆ ವಚನಗಳನ್ನು ಬರೆಯುತ್ತಾ ಸಮಾಜದ ಲೋಪದೋಷಗಳನ್ನು ತಿದ್ದಿದ್ದಾರೆ. ತಮ್ಮ ವಚನಗಳಿಗೆ ಯಾವ ಇಷ್ಟ ದೇವರ ಅಂಕಿತವನ್ನು ಇರಿಸದೆ ತಮ್ಮ ಹೆಸರನ್ನೇ ಅಂಕಿತವನ್ನಾಗಿರಿಸಿ ವಚನಗಳನ್ನು ಬರೆದಿದ್ದಾರೆ. ಇವರ ವಚನಗಳು ಸೌಮ್ಯವಾಗಿರದೆ ನೇರ ಮತ್ತು ನಿಷ್ಠುರ. ತಪ್ಪು ಮಾಡಿದವರಿಗೆ ಬರಸಿಡಿಲಿನಂತೆ ಬಂದೆರಗುತ್ತವೆ. ಚೌಡಯ್ಯನವರ ವಚನಗಳು ಯಾವಾಗಲೂ ಪ್ರಸ್ತುತವಾಗಿವೆ. ಅವರು ಒಂದು ವಚನದಲ್ಲಿ ಹೀಗೆ ಹೇಳುತ್ತಾರೆ: ಉಂಡರೆ ಭೂತನೆಂಬರು, ಉಣದಿದ್ದರೆ ಚಾತಕನೆಂಬರು, ಭೋಗಿಸಿದರೆ ಕಾಮಿ ಎಂಬರು, ಭೋಗಿಸದಿದ್ದರೆ ಮುನ್ನ ಮಾಡಿದ ಕರ್ಮಿ ಎಂಬರು, ಊರೊಳಗಿದ್ದರೆ ಸಂಸಾರಿ ಎಂಬರು, ಅಡವಿಯೊಳಗಿದ್ದರೆ ಮೃಗಜಾತಿ ಎಂಬರು, ನಿದ್ರೆಗೈದರೆ ಜಡದೇಹಿ ಎಂಬರು, ಎದ್ದಿದ್ದರೆ ಚಕೋರನೆಂಬರು, ಇಂತಿ ಜನಮೆಚ್ಚಿ ನಡೆದವರ ಎಡದ ಪಾದ ಕಿರುಕಿರುಗುಣಿಯಲ್ಲಿ ಮನೆ ಮಾಡು ಎಂದಾತ ನಮ್ಮ ಅಂಬಿಗರ ಚೌಡಯ್ಯ. ಜನ ನಾವು ಹೇಗಿದ್ದರೂ ಟೀಕಿಸುತ್ತಾರೆ. ನಮ್ಮ ಕಾಯಕದಲ್ಲಿ ನಾವು ನಿರತರಾಗಿರಬೇಕು. ಸನ್ಮಾರ್ಗದಲ್ಲಿ ನಡೆಯುವವರು ಜನರ ಮಾತಿಗೆ ಕಿವಿಗೊಡಬಾರದು ಎಂದು ಈ ವಚನದಲ್ಲಿ ತಿಳಿಸಿದ್ದಾರೆ. ಉಳಿದ ವಚನಕಾರರಿಗಿಂತ ಇವರ ಶೈಲಿ ವಿಭಿನ್ನ ಮತ್ತು ವಿಶಿಷ್ಟ. ಬಸವಣ್ಣನವರ ಅನುಭವ ಮಂಟಪದ ಭಾಗವಾಗಿ ವಚನ ಚಳುವಳಿಯಲ್ಲಿ ಮಹತ್ವದ ಭೂಮಿಕೆಯನ್ನು ನಿಭಾಯಿಸಿದ್ದಾರೆ. ಸಮಾನತೆಯು ಸಮಾಜದ ಅಡಿಗಲ್ಲು ಆಗಬೇಕು ಎಂಬುದು ಚೌಡಯ್ಯನವರ ಆಶಯವಾಗಿತ್ತು. ಇಂತಹ ಮಹಾನ್ ಶರಣರ ಜೀವನವು ನಮಗೆ ದಾರಿದೀಪವಾಗಲಿ. ಮತ್ತೊಮ್ಮೆ ತಮ್ಮೆಲ್ಲರಿಗೂ ನಿಜ ಶರಣ ಅಂಬಿಗರ ಚೌಡಯ್ಯನವರ ಜಯಂತಿಯ ಶುಭಾಶಯಗಳನ್ನು ಹೇಳುತ್ತಾ ನನ್ನ ಮಾತುಗಳನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.